ಕಣ್ಣುಗಳು ದೇಹದ ಅತ್ಯಂತ ಸೂಕ್ಷ್ಮ ಅಂಗ. ಅವುಗಳನ್ನು ಎಷ್ಟು ರಕ್ಷಣೆ ಮಾಡಿದ್ರೂ ಕೂಡ ಕಡಿಮೆಯ. ಇಂದಿನ ದಿನಗಳಲ್ಲಿ ಸ್ಕ್ರೀನ್ಗಳ ಮೇಲೆಯೇ ನಮ್ಮ ಕಣ್ಣುಗಳು ನೆಟ್ಟಿರೋದ್ರಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿದೆ. ನಿತ್ಯ ಮೊಬೈಲ್ ಬಳಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿ ಎದುರಿಗೆ ಕೂರುವುದರ ಜೊತೆಗೆ ಹಲವು ಹವ್ಯಾಸಗಳು ನಮ್ಮ ನೇತ್ರಗಳ ಆರೋಗ್ಯದಲ್ಲಿ ತೊಂದರೆಯನ್ನ ತಂದಿಡ್ತವೆ. ಹೀಗಾಗಿ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಲು ನಾವು ಈ 5 ಹವ್ಯಾಸಗಳಿಂದ ದೂರವಿರಬೇಕು ಅಂತಾರೆ ಕಣ್ಣಿನ ವೈದ್ಯರು. ಯಾವುದವು? ಈ ಸ್ಟೋರಿ ನೋಡಿ. ಈ ಚಟುವಟಿಕೆಗಳಿಂದ ನಿಮ್ಮ ಕಣ್ಣಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಣ್ಣಿನ ಆರೋಗ್ಯ ಕಾಯಲು ಈ 5 ಅಭ್ಯಾಸಗಳಿಂದ ದೂರವಿರಿ. ಕಣ್ಣುಗಳು ದೇಹದ ಪ್ರಮುಖ ಅಂಗ. ಅವುಗಳನ್ನ ಎಷ್ಟು ರಕ್ಷಣೆ ಮಾಡಿದ್ರೂ ಕಡಿಮೆಯೇ. ಇಂದಿನ ದಿನಗಳಲ್ಲಿ ಸ್ಕ್ರೀನ್ಗಳ ಮೇಲೆಯೇ ನಮ್ಮ ಕಣ್ಣುಗಳು ನೆಟ್ಟಿರುವುದರಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ನಿತ್ಯ ಮೊಬೈಲ್ ಬಳಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿ ಎದುರಿಗೆ ಕೂರುವುದರ ಜೊತೆಗೆ ಹಲವು ಹವ್ಯಾಸಗಳು ನಮ್ಮ ನೇತ್ರಗಳ ಆರೋಗ್ಯದಲ್ಲಿ ತೊಂದರೆಯನ್ನ ತಂದಿಡ್ತವೆ. ಕಣ್ಣುಗಳ ಆರೋಗ್ಯವನ್ನ ಕಾಪಾಡಲು ನಾವು ಈ 5 ಹವ್ಯಾಸಗಳಿಂದ ದೂರವಿರಬೇಕು ಅಂತಾರೆ ಕಣ್ಣಿನ ವೈದ್ಯರು. ಯಾವುದವು ಆ 5 ಹವ್ಯಾಸಗಳು? ನೋಡೋಣ. ಸ್ಕ್ರೀನ್ಗಳ ಎದುರು ಹೆಚ್ಚು ಸಮಯ ಕಳೆಯುವುದು. ಡಿಜಿಟಲ್ ಐ ಸ್ಟ್ರೈನ್ ಅಂದ್ರೆ ಡಿಜಿಟಲ್ ಸ್ಕ್ರೀನ್ಗಳ ಎದುರು ಹೆಚ್ಚು ಸಮಯ ಕಳೆಯೋದ್ರಿಂದಾಗಿ ನಮ್ಮ ಕಣ್ಣುಗಳಿಗೆ ಒತ್ತಡ, ಹಾನಿಯಾಗುವ ಸಾಧ್ಯತೆ ತುಂಬಾ ಇದೆ. ಹೀಗಾಗಿ ಟಿವಿ, ಕಂಪ್ಯೂಟರ್, ಮೊಬೈಲ್ಗಳೊಂದಿಗೆ ಕಳೆಯುವ ಸಮಯ ಹೆಚ್ಚು ಇದ್ದರೆ ಅದು ಕಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕ. ಅದರಲ್ಲೂ ಬ್ಲೂ ಡಿಸ್ಪ್ಲೇ ಎದುರು ಹೆಚ್ಚು ಸಮಯ ಕಳೆಯೋದ್ರಿಂದ ಅದು ನಮ್ಮ ನಿದ್ರೆಯ ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ 20-20-20 ರೂಲ್ಸ್ ಅನ್ನ ನಾವು ಕಡ್ಡಾಯವಾಗಿ ಪಾಲಿಸಬೇಕು. ಅಂದ್ರೆ ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಬ್ರೇಕ್ ತೆಗೆದುಕೊಳ್ಳಬೇಕು. 20 ಅಡಿ ಅಂತರದ ದೂರದ ವಸ್ತುವನ್ನ ನೋಡಬೇಕು. ಇನ್ನು ವಿಕಿರಣಗಳಿಂದ ಕಣ್ಣಿನ ರಕ್ಷಣೆ. ವಿಕಿರಣಗಳು ಅಂದ್ರೆ ಸೂರ್ಯನ ನೇರ ಕಿರಣಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅತಿ ಹೆಚ್ಚು ಬಿಸಿಲಿನಲ್ಲಿ ಕಾಲ ಕಳೆಯೋದ್ರಿಂದಲೂ ಕೂಡ ಕಣ್ಣಿನ ಆರೋಗ್ಯಕ್ಕೆ ಋಣಾತ್ಮಕ ಪರಿಣಾಮ ಬೀರಬಹುದು. ಹೀಗಾಗಿ ಸನ್ಗ್ಲಾಸ್ಗಳನ್ನ ಬಳಸುವ ರೂಢಿಯನ್ನ ಇಟ್ಕೊಳ್ಬೇಕು. ಅವು ನಿಮ್ಮ ಕಣ್ಣುಗಳನ್ನ 100% ವಿಕಿರಣಗಳಿಂದ ಕಾಪಾಡ್ತವೆ. ಇನ್ನು ಕಣ್ಣು ನೋವಿನಂತಹ ಲಕ್ಷಣಗಳನ್ನ ನಿರ್ಲಕ್ಷಿಸೋದು. ಸಾಮಾನ್ಯವಾಗಿ ಪದೇ ಪದೇ ಕಾಡುವ ತಲೆನೋವು, ತೇವಾಂಶ ಕಳೆದುಕೊಂಡ ಕಣ್ಣು ಅಥವಾ ಕಣ್ಣಿನಲ್ಲಿ ನಿಶ್ಶಕ್ತಿ ಇವೆಲ್ಲವೂ ಕಣ್ಣಿನ ಸಮಸ್ಯೆಯ ದೊಡ್ಡ ಮೂಲಗಳು. ಹೀಗಾಗಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ವೈದ್ಯರನ್ನ ಕಂಡು ಕಣ್ಣು ಪರೀಕ್ಷೆ ಮಾಡಿಸಿಕೊಳ್ಬೇಕು. ಒಂದ್ ವೇಳೆ ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಸಮಸ್ಯೆಗಳು ಇನ್ನಷ್ಟು ಉಲ್ಬಣಗೊಳ್ಳೋ ಸಾಧ್ಯತೆಯೇ ಹೆಚ್ಚು. ವೈದ್ಯರ ಸಲಹೆ ಇಲ್ಲದೆ ಔಷಧಿ ತೆಗೆದುಕೊಳ್ಳೋದು ಇದು ಎಲ್ಲಕ್ಕಿಂತ ಅತ್ಯಂತ ಅಪಾಯಕಾರಿ ನಡೆ. ಕಣ್ಣುಗಳು ಅತ್ಯಂತ ಸೂಕ್ಷ್ಮವಾದ ಭಾಗ. ಹೀಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಅವರ ಸಲಹೆಯ ಮೇರೆಗೆ ಔಷಧೋಪಚಾರವನ್ನ ಮಾಡಿಕೊಳ್ಬೇಕು. ನೀವಾಗಿಯೇ ಪ್ರಚಲಿತದಲ್ಲಿರೋ ಮಾತ್ರೆ, ಡ್ರಾಪ್ಸ್ ಗಳನ್ನ ಉಪಯೋಗಿಸೋದು ಅತ್ಯಂತ ಅಪಾಯಕಾರಿ. ಸಾಮಾನ್ಯವಾಗಿ ಕಣ್ಣಿನ ತೊಂದರೆಯಾದಾಗ ಹತ್ತಿರದ ಮೆಡಿಕಲ್ ಅಂಗಡಿಗೆ ಹೋಗಿ ಸಮಸ್ಯೆಯನ್ನ ಹೇಳಿ ಔಷಧಿಯನ್ನ ಪಡೆದುಕೊಂಡು ಬರೋದು ಕಾಮನ್. ಈ ರೀತಿ ಮಾಡೋದು ತುಂಬಾ ಅಪಾಯಕಾರಿ ಅಂತಾರೆ ವೈದ್ಯರು. ಅವು ಆ ಕ್ಷಣಕ್ಕೆ ನಿಮಗೆ ನಿರಾಳತೆ ಕೊಡಬಹುದು, ಆದ್ರೆ ಮುಂದೆ ದೀರ್ಘಕಾಲದ ಸಮಸ್ಯೆಯನ್ನ ತಂದಿಡ್ತವೆ ಅಂತ ಹೇಳ್ತಾರೆ ಕಣ್ಣಿನ ತಜ್ಞರು. ಅನಿಯಂತ್ರಿತ ಮಧುಮೇಹ ಮತ್ತು ರಕ್ತದೊತ್ತಡ. ನಿಮ್ಮಲ್ಲಿ ಮಿತಿಮೀರಿದ ಸಕ್ಕರೆ ಕಾಯಿಲೆ ಅಥವಾ ಬಿಪಿ ಅಂತಹ ಸಮಸ್ಯೆಗಳಿದ್ದರೆ ಕೂಡಲೇ ಅವುಗಳನ್ನು ನಿಯಂತ್ರಣಕ್ಕೆ ತರುವುದು ಒಳ್ಳೆಯದು. ಇಲ್ಲವಾದಲ್ಲಿ ಅವು ಕಣ್ಣಿನ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತವೆ. ದೇಹದಲ್ಲಿ ವಿಪರೀತ ಸಕ್ಕರೆ ಕಾಯಿಲೆ ಬೆಳೆಯುವುದರಿಂದ ಕಣ್ಣಿನಲ್ಲಿ ಕ್ಯಾಟರಾಕ್ಟ್, ಗ್ಲುಕೋಮಾ ಹಾಗೂ ಕಣ್ಣಿನ ಸೋಂಕುಗಳು ಅಭಿವೃದ್ಧಿಗೊಂಡು ಇನ್ನಷ್ಟು ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ. ಹೀಗಾಗಿ ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಅದನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುವ ಯತ್ನದಲ್ಲಿ ಸದಾ ಇರಬೇಕು. ಇಲ್ಲವಾದರೆ ಕಣ್ಣಿನ ಮೇಲೆಯೂ ಅದರ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ವೈದ್ಯರು ಹೇಳಿದ ಕನ್ನಡಕ ಧರಿಸಬೇಕು. ನಿಮ್ಮಲ್ಲಿ ದೃಷ್ಟಿ ದೋಷವಿದ್ದು ವೈದ್ಯರು ಯಾವುದಾದ್ರೂ ಗ್ಲಾಸ್ ರೆಕಮೆಂಡ್ ಮಾಡಿದ್ದಲ್ಲಿ ಅದನ್ನ ತಪ್ಪದೆ ಹಾಕಿಕೊಳ್ಬೇಕು. ಕಳೆದು ಹೋಯ್ತು ಅಂತಲೋ ಒಡೆದು ಹೋಯ್ತು ಅಂತಲೋ ಅದನ್ನ ಅಲ್ಲಿಗೆ ನಿಲ್ಲಿಸಕೂಡದು. ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಬೇರೆಯದೊಂದು ಗ್ಲಾಸ್ ತೆಗೆದುಕೊಂಡು ಕಣ್ಣಿಗೆ ಹಾಕಿಕೊಳ್ಳೋದನ್ನ ಮುಂದುವರಿಸಬೇಕು. ಒಂದ್ ವೇಳೆ ನೀವು ಕನ್ನಡಕವನ್ನ ಬಳಸೋದನ್ನ ನಿಲ್ಲಿಸಿದ್ರೆ ಅಥವಾ ಅನಿಯಮಿತವಾಗಿ ಬಳಸುತ್ತಾ ಬಂದರೆ ಕಣ್ಣಿನ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮ ಕಣ್ಣುಗಳನ್ನ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಇರುವ ದೃಷ್ಟಿ ದೋಷವನ್ನ ತಿಳಿದು ವೈದ್ಯರು ಹೇಳುವ ಸೂಚನೆಯನ್ನ ಪಾಲಿಸಬೇಕು. ಹೀಗಾಗಿ ಕಣ್ಣಿನ ದೃಷ್ಟಿಯ ಹಿತದೃಷ್ಟಿಯ ಕಾರಣಕ್ಕಾಗಿ ಈ ವಿಚಾರಗಳು ಗೊತ್ತಿರಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830.